ಸರ್ ನನ್ನ ಅಪ್ಪಟ ದರ್ಶನ ಅಭಿಮಾನಿ. ನಾನು ಅವರು ಆರ್ ಡಿ ಕಟ್ಔಟ್ ಆಗಿ ಅವ್ರು ನೋಡಿದ ಸ್ಟೈಲ್ ಅವ್ರ ಲುಕ್ ನಾನು ಬೇರೆ ಇಷ್ಟಪಟ್ಟಿದ್ದೀನಿ. ನಿನ್ನೆ ಯಾವಾಗ ಅವ್ರು ಕೆಳಗಡೆ ಮಲ್ಕೊಂಡ್ಬಿಟ್ರಲ್ಲ ನನ್ನ ಕೈಲಿ ಆಗಲ್ಲ ಅಂತ ಬೆನ್ನು ಅಷ್ಟು ಆ ನೋವಿನಲ್ಲಿ ಅವ್ರು ಮಲ್ಕೊಂಡಾಗ ಆ ಒಂದು ಸಿಚುವೇಶನ್ ನೋಡಿ ನನ್ನ ಫೀಲ್ ಆಗಿ ಅಂದ್ರೆ ಒಳಗಡೆ ಅಷ್ಟು ನನ್ಗತ್ರ ಫೀಲ್ ಆಗೋಯ್ತು. ದರ್ಶನ್ ನಮ್ಮ ಅಣ್ಣ ಚಾಲೆಂಜಿಂಗ್ ಸ್ಟಾರ್ ಅಂದ್ರೆ ನಮ್ಗೆ ಒಂಥರ ಖುಷಿ ಆಗ್ತಾ ಇತ್ತು. ಆ ಫಿಲಮ್ ಅಲ್ಲಿ ಅವರು ಎಂಟ್ರಿ ಬರೋದಾಗ್ಲಿ ಅವರು ಒಂದು ಎಕ್ಸ್ಪೆಕ್ಟೇಷನ್ ಬೇರೆ ತರ. ನಿನ್ನೆ ಆ ಸಿಚುವೇಶನ್ ನೋಡಿದಾಗ ಸರ್ ನಂಗೆ ತುಂಬಾ ತುಂಬಾ ಫೀಲ್ ಆಗೋಯ್ತು. ಅವ್ರ ಇದ್ದ ಸ್ಟೈಲ್ ಆಗ್ಲಿ ಅವ್ರ ಲುಕ್ ಆಗ್ಲಿ ಬೇರೆ ಲೆವೆಲ್ ಆಗಿತ್ತು ಸರ್. ನಾನೊಬ್ಬ ಅಭಿಮಾನಿಯಾಗಿ ತುಂಬಾ ಅಳು ಬರುತ್ತಾಗ ಸರ್. ಮಾತಾಡಕ್ಕೂ ಕಷ್ಟ ಆಗುತ್ತೆ ಸರ್. ಪ್ಲೀಸ್ ದೇವ್ರಿಗೆ ಒಂದೇ ಕೇಳೋದು, ಆದಷ್ಟು ಬೇಗ ಅವರು ಆಚೆ ಬರ್ಬೇಕು. ತುಂಬಾ ಅಭಿಮಾನಿಗಳು ತುಂಬಾ ಜನ ಇಷ್ಟಪಡ್ತಾ ಇದೀವಿ ಅವ್ರನ್ನ, ಎಲ್ಲರೂ ಕಾಯ್ತಾ ಇದೀವಿ. ಡೆವಿಲ್ ಫಿಲಮ್ ಬರ್ಬೇಕು, ಅದು ನೋಡ್ಬೇಕು, ಆ ಹಬ್ಬ ಸಂಭ್ರಮ ಮಾಡ್ಬೇಕು ಅಂತ ಕಾಯ್ತಾ ಇದ್ದೀವಿ ಸರ್. ದಯವಿಟ್ಟು ಕೋರ್ಟಲ್ಲಿ ಒಂದೇ ಕೇಳ್ಕೋ ನ್ಯಾಯಾಧೀಶರ ಹತ್ರ ಆದಷ್ಟು ಬೇಗ ಅವ್ರನ್ನ ರಿಲೀಸ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಸರ್. ಹಿಂದೆಲ್ಲ ಕೇಳಿದೆ, ಬಟ್ ಅವರಿಗೆ ಇನ್ನೊಂದು ಬೆನ್ನು ಇಲ್ಲ, ಬರೀ ನಾಟಕ ಆಡ್ತಿದಾರೆ ಅಂತ. ಇಲ್ಲ ಸರ್, ಇಲ್ಲ ಸರ್. ಸರ್ ಇವಾಗ ನೋಡಿ ಸರ್, ನಿಜ ಸರ್. ಇವಾಗ ಏನ್ ಹೇಳ್ತಾ ಇದ್ದೀನಿ ಸರ್, ಸರ್ ಇವಾಗ ನಾನು ಕೆಟ್ಟಾಗಿ ಹೇಳಕ್ಕೂ ಆಗಲ್ಲ ಸರ್. ಯಾಕಂದ್ರೆ ಜನ ಕಣ್ಮುಂದೆ ನೋಡ್ಬೇಕು ಸರ್. ಕಣ್ಮುಂದೆ ನೋಡಿದ್ಮೇಲೆ ಮಾತಾಡ್ಬೇಕು. ಹಿಂದೆ ಮಾತಾಡೋ ಸಾವಿರ ಜನ ಇದಾರೆ ಸರ್. ಕಣ್ಮುಂದೆ ನೋಡಿ ಆ ಸಿಚುವೇಶನ್ ಹೆಂಗಿದೆ. ಆಗ ಆ ವ್ಯಕ್ತಿ ಸರ್ ಯಾರೋ ಬೇರೆಯವ್ರು ವಿಡಿಯೋ ಮಾಡಿರೋದು, ಬೇಕಂತ ಏನ್ ವಿಡಿಯೋ ಮಾಡಿಲ್ಲ, ಯಾರೋ ಬೇರೆ ವ್ಯಕ್ತಿ ವಿಡಿಯೋ ಮಾಡಿರೋದು. ಅವ್ರು ಬೆನ್ನು ಅಂತ ಕೆಳಗಡೆ ಮಾಡ್ಕೊಂಡಿರೋದು ನಮ್ಗೆ ಗೊತ್ತಿತ್ತಾ ಇಲ್ಲ. ಯಾರೊಬ್ಬ ಬೇರೆ ವ್ಯಕ್ತಿ ವಿಡಿಯೋ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋದು. ಅದನ್ನ ನೋಡಿದಾಗ್ಲೂ ನಮ್ಮ ಮನ್ಸು ಕರಗಲಿಲ್ಲ ಅಂದ್ರೆ ದೇವರೊಬ್ಬ ಮೆಚ್ಚಬೇಕು ಸರ್, ಅಷ್ಟೇ ಸರ್. ಪ್ಲೀಸ್ ಎಲ್ಲರಿಗೂ ಒಂದೇ ಕೇಳ್ಕೊತಾರದು, ದಯವಿಟ್ಟು ನಮ್ಮ ಕನ್ನಡಿಗರೆಲ್ಲ ಆಶೀರ್ವಾದ ಮಾಡಿ, ಆಗ ನಮ್ಮ ಅಧಿಕಾರಿಗಳ ಆಶೀರ್ವಾದ ಮಾಡಿ ಆದಷ್ಟು ಬೇಗ ಅವ್ರನ್ನ ರಿಲೀಸ್ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ ಸರ್. ಅವ್ರ ಆಚೆ ಬಂದು ಅವ್ರ ಡೆವಿಲ್ ಫಿಲಮ್ ನೋಡ್ಬೇಕು, ಅವ್ರ ಒಂದು ಸ್ಟೈಲ್, ಅವ್ರ ಗತ್ತು ಗಂಭೀರ ಅದೆಲ್ಲ ನೋಡ್ಬೇಕನ್ನ ಆಸೆ ಆಗ್ತದೆ ಸರ್. ಸರ್ ಒಳ್ಳೆ ಹಬ್ಬರ ಮಾಡ್ಬೇಕನ್ನ ಆಸೆ ಆಗ್ತದೆ ಸರ್. ನನ್ಗೆ ಆತರ ನೋಡ್ಬೇಕು ಸರ್. ಅವ್ರ ಈ ತರ ಜೈಲಲ್ಲಿ ನಿಂತ್ಕೊಂಡು ಬೆನ್ನು ಹೊಂದ್ಕೊಂಡು ಅವ್ರು ನೋಡಕ್ ಆಸೆ ಆಗ್ತಿಲ್ಲ ಸರ್. ನಿಮ್ ಸಪೋರ್ಟಿಂದ ಅವ್ರು ಆದಷ್ಟು ಬೇಗ ಆಚೆ ಬರ್ಲಿ ಅಂತ ಕೇಳ್ಕೊತೀನಿ ಸರ್. ದೇವರಲ್ಲಿ ಚಾಮುಂಡೇಶ್ವರಿ ಒಂದೇ ಕೇಳ್ಕೊತೀನಿ. ಚಾಮುಂಡೇಶ್ವರಿ ತುಂಬಾ ಇಷ್ಟ ಪಡ್ತಾರೆ. ಆ ತಾಯಿ ಮಡ್ಲಲ್ಲಿ ಮಗು ತರ ಇದ್ರು ಅವರು, ಇವತ್ತು ಜೈಲಲ್ಲಿ ಅಮಾಯಕಂತರ ಅವ್ರೆ ಸರ್. ಹೆಂಗಿರೋ ವ್ಯಕ್ತಿ ಹೆಂಗಾಗ್ಬಿಟ್ಟ ಸರ್. ದಯವಿಟ್ಟು ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿ ಕೇಳ್ಕೊತೀನಿ, ಆದಷ್ಟು ಬೇಗ ಅವ್ರು ಈಚೆ ಬರ್ಬೇಕು. ಎಲ್ಲಾ ದೇವರ ಹತ್ರ ಹೋಗಿ ಆಶೀರ್ವಾದ ಪಡ್ಕೊಳ್ರಿ. ನಾನೊಬ್ಬ ಅಭಿಮಾನಿಯಾಗಿ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಆಶೀರ್ವಾದ ತಗೋತಾ ಇದೀನಿ. ದೇವ್ರ ಆಚೆ ಬರ್ಲಿ ಅಂತ ಅರ್ಚನೆ ಮಾಡಿಸ್ಕೊಂಡ್ ಬಂದಿದ್ದೀನಿ. ಆದಷ್ಟು ಬೇಗ ಬರ್ಲಿ ಅಂತ ಕೇಳ್ಕೊತೀನಿ ಸರ್. ವಿಷಯ ನಾನು ನೋಡಿದೆ, ಅಂದ್ರೆ ಕೊಲೆಯಾಗಿದ್ದಾರಲ್ಲ ರೇಣುಕಾ ಸ್ವಾಮಿ, ಅವ್ರ ತಂದೆ ಹೇಳ್ತಾರೆ, ನನ್ನ ಮಗನಿಗೆ ಯಾವ ತರ ಚಿತ್ರಹಿಂಸೆ ಕೊಟ್ಟಿದ್ರು ಕೂಡ ದರ್ಶನ್ ಅವ್ರಿಗೂ ಕೂಡ ಕಾನೂನಲ್ಲಿ ಅದೇ ರೀತಿ ಚಿತ್ರಹಿಂಸೆ ಕೊಡ್ಬೇಕು ಅನ್ನುವಂಥದ್ದು ಅವ್ರು ಹೇಳ್ತಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ ಅಂತ ಸರ್? ಇದಕ್ಕೆ ನಾನಂತ ಏನ್ ಹೇಳಕ್ಕಾಗಲ್ಲ ಸರ್. ಯಾಕಂದ್ರೆ ಇದು ನನ್ನ ಕಣ್ಮುಂದೆ ನಾನು ನೋಡಿಲ್ಲ. ಇವಾಗ ಅದು ಯಾವ ಸತ್ಯ ಯಾವ ಸುಳ್ಳು ಇನ್ನೂ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ಇನ್ನು ಕ್ಲಿಯರಿಟಿ ಇಲ್ಲ. ಅವರು ಹೇಳ್ತಿದ್ರೆ ಹಿಂಗ್ ಆಗ್ಬೇಕು, ಅವರಿಗೂ ಆಗ್ಬೇಕು ಅಂತ ಅವ್ರ ತಂದೆ ಹೇಳ್ತಿದ್ರೆ, ಅದಕ್ಕೆ ಸರ್ ಏನ್ ಹೇಳ್ಬೇಕು ಅಂದ್ರೆ ಇವಾಗ ಅವ್ರೊಂದು ನೋವು. ಇವಾಗ ನಾನು ಅವ್ರ ಮುಂದೆ ಏನು ಹೇಳಕ್ ಆಗಲ್ಲ, ಯಾಕಂದ್ರೆ ಏನು ಮಾತು ಬರ್ತಾ ಇಲ್ಲ. ಯಾಕಂದ್ರೆ ಅವ್ರ ಅಪ್ಪ ಆಗಿ ಅವ್ರ ಮಗನ್ಗಾಗಿರೋ ನೋವನ್ನ ಅವ್ನ್ ಕಳ್ಕೊಳಕ್ ಆಗದೆ ಅವ್ರ ಬಾಯಿಂದ ಒಂದ್ ಮಾತು ಬಂದಿರ್ಬೋದು ಹಿಂಗಾಗ್ಲಿ ಅಂತ. ಬಟ್ ಅದು ಏನು ಮಾಡಕ್ಕಾಗಲ್ಲ ಸರ್ ಸಿಚುವೇಶನ್. ಇವಾಗ ನಾನು ದರ್ಶನ್ ಸರ್ ತಪ್ಪು ಮಾಡಿದಾರೆ ಅಂತ ಹೇಳಕ್ಕಾಗಲ್ಲ, ಈ ಕಡೆ ಇವ್ರ ಮಗನ್ಗೆ ಆಯ್ತು ಅಂತ ಹೇಳಕ್ಕಾಗಲ್ಲ. ನ್ಯಾಯ ಅಂತ ಇನ್ನೂ ಗೊತ್ತಾಗ್ತಿಲ್ಲ ಸರ್. ಯಾಕಂದ್ರೆ ದರ್ಶನ್ ಸರ್ ಏಂತಿಕ್ ಮಾಡಿದ್ರಿ, ಒಂದು ಹೆಣ್ಣಿಗೆ ತೊಂದರೆ ಆಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಅವರು ಹೋಗಿ ಫೇಸ್ ಮಾಡಕ್ ಹೋದ್ರು. ಬಟ್ ಅವರೇ ಹೊಡೆದ್ರ ಅದು ಇನ್ನೂ ನಂಗೆ ಗೊತ್ತಿಲ್ಲ ಸರ್. ಯಾಕಂದ್ರೆ ನಾನು ಕಣ್ಣಿಂದ ನೋಡಿಲ್ಲ, ಅವರೇ ಹೊಡೆದ್ರು ಅಂತಾನೂ ಗೊತ್ತಿಲ್ಲ ಸರ್. ಏನಾಗಿದೆ ಯಾರು ಗೊತ್ತು ಸರ್. ಬಟ್ ಜನ ಎಲ್ಲ ಬೇರೆ ಬೇರೆ ತಿಳ್ಕೊಂತಾ ಇದಾರೆ ಸರ್. ಯಾವ್ದು ಏನು ಸತ್ಯ ಇನ್ನೂ ನನಗೆ ಗೊತ್ತಿಲ್ಲ ಸರ್. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಅವ್ರ ತಂದೆ ಈ ತರ ಹೇಳಿಕೆ SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.